Hello all. Welcome to my YouTube channel Kannada Made Simple. Today I will take you through the exercise from 6th grade Tili Kannada chapter Tola Bantu Tola with English translation and transcription for better understanding and pronunciation. So, let's begin. The first main Padagala Artha, word meaning. Adogati, Avanati or Durgati, downgrade. ಗುಗ್ಗು ದಡ್ಡ ಫೂಲ್ ತಮಾಷೆ ಹಾಸ್ಯ ಆರ್ ವಿನೋದ ಫನ್ ನಸು ನಗು ಸ್ವಲ್ಪ ನಗು ಹುಸಿ ನಗೆ ಸ್ಮೈಲ್ ಅರಚು ಜೋರಾಗಿ ಕೂಗು ಸ್ಕ್ರೀಮ್ ಆರ್ ಶೌಟ್ ಗೊಣಗು ಆಕ್ಷೇಪ ಆರ್ ವಟಗುಡು ಮರ್ಮರ್ ಧಾವಿಸು ಓಡಿ ಬರುವುದು ರಶ್ ಮೋಜು ಆಟ और ತಮಾಷೆ और ವಿನೋದ ಫನ್. ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಇನ್ ಒನ್ ಸೆಂಟೆನ್ಸ್. ಫಸ್ಟ್, ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ವೇರ್ ವಾಸ್ ದ ಬಾಯ್ ಗೋಯಿಂಗ್ ಟು ಗ್ರೇಸ್ ಹಿಸ್ ಶೀಪ್? ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. The boy would go to the forest to graze his sheep. ಎಲ್ಲಿಗೆ should be replaced by ಕಾಡಿಗೆ. ಸೆಕೆಂಡ್ ಕ್ವೆಶ್ಚನ್, ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು? What would the boy do after letting the sheep to graze? ಆನ್ಸರ್, ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಿನಲ್ಲಿ ಆಟ ಆಡುತ್ತಿದ್ದನು. The boy would play in the open field after letting the sheep to graze. ಏನು ಮಾಡುತ್ತಿದ್ದನು should be replaced by ಬಯಲಿನಲ್ಲಿ ಆಟ ಆಡುತ್ತಿದ್ದನು. ಥರ್ಡ್ ಕ್ವೆಶ್ಚನ್, ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? What did the boy scream to prank the people? ಆನ್ಸರ್, ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ತೋಳ ಬಂತು ತೋಳ ಎಂದು ಜೋರಾಗಿ ಕೂಗಿದನು. To prank the people, the boy screamed, "Wolf came, wolf came." Fourth question, ಜನರು ಕುರಿ ಕಾಯುವ ಹುಡುಗನಿಗೆ ಏಕೆ ಧೈರ್ಯ ಹೇಳಿದರು? Why did the people give courage to the boy? ಆನ್ಸರ್, ಹುಡುಗನು ಮಾಡಿದ ತಮಾಷೆಯನ್ನು ನಿಜವೆಂದು ಭಾವಿಸಿ ಜನರು ಕುರಿ ಕಾಯುವ ಹುಡುಗನಿಗೆ ಧೈರ್ಯ ಹೇಳಿದರು. People assumed that the prank was true, so they gave courage to the boy. Fifth, ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? Why did people come running to the shepherd boy? Answer, ಜನರು ಕುರಿ ಕಾಯುವ ಹುಡುಗನ ಸಹಾಯಕ್ಕಾಗಿ ಓಡಿ ಬಂದರು. People came running to help the shepherd boy. Sixth question, ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? Why didn't people come to help the boy when a real wolf attacked? Answer, ಹುಡುಗನು ಸುಳ್ಳು ಹೇಳುತ್ತಿದ್ದಾನೆಂದು ಭಾವಿಸಿ ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಬರಲಿಲ್ಲ. People thought that the shepherd boy was lying and trying to fool them, so they didn't come to help the boy. Seventh question, ತೋಳ ಬಂತು ತೋಳ ಕಥೆಯ ನೀತಿ ಏನು? What is the moral of the story? ತೋಳ ಬಂತು ತೋಳ ಕಥೆಯ ನೀತಿ, ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ. A prank played beyond a limit always invite trouble. This is the moral of the story. ನೆಕ್ಸ್ಟ್ ಮೇನ್, ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಯೂಸ್ ದ ಬಿಲೋ ವರ್ಡ್ಸ್ ಇನ್ ಯೋರ್ ಓನ್ ಸೆಂಟೆನ್ಸ್. ಫಸ್ಟ್ ವರ್ಡ್, ತಮಾಷೆ. ತಮಾಷೆ, ಪ್ರ್ಯಾಂಕ್. ಗೆಳೆಯರು ತಮಾಷೆ ಮಾಡಿದರು. ಫ್ರೆಂಡ್ಸ್ ಪ್ಲೇಡ್ ಅ ಪ್ರ್ಯಾಂಕ್. ನೆಕ್ಸ್ಟ್, ಧಾವಿಸು, ರಶ್. ಮಕ್ಕಳು ಶಾಲೆಗೆ ಧಾವಿಸಿದರು. Children rushed to the school.
Third, ಗೊಣಗು means grumble. ಅಜ್ಜಿಯು ಗೊಣಗುತ್ತಿದ್ದರು. Grandma was grumbling. Fourth, ಅಧೋಗತಿ means degrade. ಮರಗಳ ನಾಶದಿಂದ ಪರಿಸರದ ಅಧೋಗತಿಯಾಗಿದೆ. The nature is degrading due to the chopping of trees. This is the end of the exercise for the chapter Tola Bantu Tola. Thanks for watching. Please do subscribe and like my channel to see such more videos. Thank you.